ಹಾಯ್ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಅನುಶ್ರೀ. ಇವತ್ತು ಮತ್ತೊಂದು ವಿಷಯದೊಂದಿಗೆ ಬಂದಿದ್ದೀನಿ. ತಮ್ಮನೇಲ್ ಮುಖಾಂತರ ನಿಮಗೆಲ್ಲರೂ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ವಿಷಯಕ್ಕೆ ಹೋಗೋ ಮುಂಚೆ ಇವತ್ತನ್ನೆಲ್ಲ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ, ವಿಡಿಯೋಗಳನ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನಾದರೂ ಸರಿ ತಪ್ಪುಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಷಯದ ಬಗ್ಗೆ ಹೋಗೋಣ. ತಮ್ಮನೇಲ್ ಮುಖಾಂತರ ನಿಮಗೆಲ್ಲ ಗೊತ್ತಾಗಿರುತ್ತೆ ಇವತ್ತಿನ ಸುದ್ದಿ ನೇರಳೆ ಹಣ್ಣಿನ ಬಗ್ಗೆ. ನೇರಳೆ ಹಣ್ಣು ಆರೋಗ್ಯ ಅಂತ ಹಾಕಿದ್ದೀನಿ. ನೇರಳೆ ಹಣ್ಣಿಗೂ ಆರೋಗ್ಯಕ್ಕೂ ಏನು ಸಂಬಂಧ ಇದೆ, ಬನ್ನಿ ತಿಳ್ಕೊಳ್ಳೋಣ. ನೇರಳೆ ಹಣ್ಣನ್ನ ಜಂಬೂ ನೇರಳೆ ಅಂತಲೂ ಕರಿತೀವಿ, ಇಂಗ್ಲೀಷಲ್ಲಿ ಜಾಮೂನ್ ಫ್ರೂಟ್ ಅಂತ ಕರಿತೀವಿ. ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಇದರ ಹಣ್ಣು, ಎಲೆ, ತೊಗಟೆ ಮತ್ತು ಬೀಜಗಳನ್ನ ವಿವಿಧ ರೀತಿಯಲ್ಲಿ ಬಳಸುತ್ತೆ. ನೇರಳೆ ಹಣ್ಣಿನ ಉಪಯೋಗಗಳೇನು? ನೇರಳೆ ಹಣ್ಣು ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಇಂಥ ಹಲವಾರು ದೈತ್ಯ ಕಾಯಿಲೆಗಳನ್ನು ತಡೆಯೋ ಶಕ್ತಿ ಅದರಲ್ಲಿದೆ ಮತ್ತು ಅದು ತುಂಬ ಸಹಾಯಕ ಆಗುತ್ತೆ. ಎಲೆ ಮತ್ತು ತೊಗಟೆ ಇದರಲ್ಲಿ ಅತಿಸಾರ, ಬೇದಿ, ಬಾಯಿ ಹುಣ್ಣು ಮತ್ತು ಗಾಯಗಳಿಗೆ ಚಿಕಿತ್ಸೆ ನೀಡುವಂತಹ ಶಕ್ತಿ ಈ ಎಲೆಗಳಲ್ಲಿ ಮತ್ತು ತೊಗಟೆಗಳಲ್ಲಿರುತ್ತೆ. ಇದರ ಬೀಜವನ್ನು ಸ್ತ್ರೀ ಸಂಬಂಧಿ ರೋಗಗಳ ಚಿಕಿತ್ಸೆಗೆ ಮತ್ತು ಮಧುಮೇಹ, ಶುಗರ್ ಇಂಥಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಬಳಸಬಹುದು. ಹಣ್ಣಲ್ಲಿ ಬರೀ ಮೇಲೆ ಮಾತ್ರ ತಿಂತೀವಿ, ಒಳಗಿನ ಬೀಜ ಬಿಸಾಕ್ಬಿಡ್ತೀವಿ. ಬಟ್ ಈ ನೇರಳೆ ಹಣ್ಣಿನ ಹಂಗಲ್ಲ. ನೇರಳೆ ಹಣ್ಣಿನ ಬೀಜದಿಂದ ಹಿಡಿದು ಮೇಲೆ ಹಣ್ಣಿನಿಂದ ಹಿಡಿದು ಆ ತೊಗಟೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಹ ನಮ್ಮ ಆರೋಗ್ಯಕ್ಕೆ ಅತಿಯಾದ ಉಪಾಯಕ ಆಗುವಂತಹ ಶಕ್ತಿ ಈ ನೇರಳೆ ಹಣ್ಣು ಹೊಂದಿದೆ. ಈ ನೇರಳೆ ಹಣ್ಣು ಒಂದು ಸೀಸನಲ್ ಹಣ್ಣು. ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಮಾರುಕಟ್ಟೆಗೆ ಬಂದಿರುತ್ತೆ ಮತ್ತು ನಾವು ನೋಡ್ಬೋದು. ಇದನ್ನು ಜಾಮೂನ್ ಅಂತ ಕರಿಬೋದು ಅಂತ ಆಗಲೇ ಹೇಳಿದ್ದೀನಿ. ಮುಂಚೆ ಇದ್ರ ಬಣ್ಣ ಅತಿಯಾದ ಗಾಢ ಬಣ್ಣ, ಇದರಲ್ಲಿರೋ ಹುಳಿ ಸಿಹಿ ರುಚಿ ತುಂಬ ಜನರಿಗೆ ಇಷ್ಟ ಆಗುತ್ತೆ. ಇದರಲ್ಲಿ ಅನೇಕ ಆಯುರ್ವೇದ ಗುಣಗಳನ್ನು ಸಹ ಹೊಂದಿದೆ. ಈ ಹಣ್ಣಲ್ಲಿ ವಿಟಮಿನ್ಗಳು ಅತಿಯಾದ ರೂಪವಾಗಿ ನಾವು ನೋಡ್ಬೋದು. ಅದು ನಾವು ಸೇವಿಸೋದ್ರಿಂದ ನಮ್ಮ ದೇಹಕ್ಕೂ ಸಹ ಒಳ್ಳೆಯದಾಗುತ್ತೆ. ಈ ಆಯುರ್ವೇದದಲ್ಲಿ ವೈದ್ಯರು ಜಾಮೂನ್ ಆಯುರ್ವೇದ ಗುಣಗಳನ್ನು, ಲಕ್ಷಣಗಳನ್ನು ಮತ್ತು ಅದನ್ನು ತಿನ್ನುವ ಪ್ರಯೋಜನಗಳೇನಂತ ತುಂಬ ಚೆನ್ನಾಗಿ ನಮಗೆ ಹಂಚ್ಕೊಂಡಿದ್ದಾರೆ. ನಾನು ಸಹ ಎಲ್ಲೋ ಕೇಳಿ ತಿಳಿದು ಮತ್ತಷ್ಟು ಪುಸ್ತಕಗಳಿಂದ ತಿಳಿದು ಇವತ್ತಿನ ಮೊಟ್ಟಿ ವಿಷಯಗಳನ್ನ ಹೊತ್ಕೊಂಡು ಬಂದಿದ್ದೀನಿ. ಇದರಿಂದ ವಾಕರಿಕೆ, ವಾಂತಿ ಸಮಸ್ಯೆಯಿಂದ ಬಳಲ್ತಿರೋ ಜನ ನೇರಳೆ ಹಣ್ಣು ತಿಂದಷ್ಟು ಅದು ಆ ರೋಗಕ್ಕೆ ಒಂಥರ ಅಮೃತ ಇದ್ದಂಗೆ. ಆದಷ್ಟು ಬೇಗ ಅದು ಕ್ಯೂರ್ ಮಾಡುವಂತಹ ಗುಣ ಈ ನೇರಳೆ ಹಣ್ಣಲ್ಲಿರುತ್ತೆ. ಇದರ ಗುಣಲಕ್ಷಣಗಳು ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಮಧುಮೇಹಗಳಿಗೂ ಒಳ್ಳೆಯದು. ನೇರಳೆ ಹಣ್ಣು ಬಗ್ಗೆ ತಿಳಿದ ನಂತರ ಅನೇಕ ಜನರು ಇದನ್ನು ಅತಿಯಾಗಿ ಸೇವಿಸಲು ಪ್ರಾರಂಭ ಮಾಡಿಬಿಡ್ತಾರೆ. ಆದರೆ ಅತಿಯಾದ ಸೇವನೆ, ಅತಿಯಾದ ಪ್ರೀತಿ, ಅತಿಯಾದ ಏನೇ ಆದ್ರೂ ಅದು ವಿಷಕ್ಕೆ ಸಮ ಅನ್ನೋ ಥರ ಯಾವುದೇ ಆದರೂ ಮಿತಿಯಾಗಿರಬೇಕು. ನೇರಳೆ ಹಣ್ಣನ್ನು ಮಾತ್ರ ಅಲ್ಲ, ಅದರ ಬೀಜ, ಎಲೆ ಇದರಲ್ಲೂ ಸಹ ಗಂಭೀರ ಕಾಯಿಲೆಗಳನ್ನ ಚೇತರಿಸುವಂಥದ್ದು ಶಕ್ತಿ ಇದರಲ್ಲಿದ್ದಾವೆ. ಇಡೀ ದೇಹದ ಆರೋಗ್ಯಕ್ಕೆ ಪ್ರಯೋಜನ ಆಗುವಂತಹ ಫ್ಲೇವನಾಯ್ಡ್ ಜೊತೆಗೆ ಜಾಮು ಉತ್ಕರ್ಷಣ ನಿರೋಧಕ ಶ್ರೀಮಂತವಾಗಿದೆ. ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು ಇದನ್ನು. ಆಯುರ್ವೇದದಲ್ಲಿ ನೇರಳೆ ಹಣ್ಣಿನ ಸೇವನೆಗೆ ಸಂಬಂಧಿಸಿದ ಕೆಲವು ವಿಷಯಗಳ ಬಗ್ಗೆ ಅವರು ಮೊದಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಜಾಮೂನ್ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರ್ದು ಅಂತ ಹೇಳ್ತಾರೆ. ಅದಲ್ಲದೆ ಈ ಹಣ್ಣನ್ನು ತಿಂದ ನಂತರ ಮತ್ತು ಮೊದಲು ಕನಿಷ್ಠ 1 ಗಂಟೆವರೆಗೂ ನಾವು ಹಾಲನ್ನು ಕುಡಿಬಾರ್ದು. ಒಂದು ವೇಳೆ ಹಾಗೇನಾದರೂ ಮಾಡಿದರೆ ಅದರಿಂದ ನಮ್ಮ ನೇರಳೆ ಹಣ್ಣಿಂದ ಏನು ಪ್ರಯೋಜನಗಳಾಗುತ್ತೆ ಅಂತ ಅಂದ್ಕೊಂಡಿದ್ದೀವೋ ಅದರಿಂದ ನಮಗೆ ಸಮಸ್ಯೆಗಳೇ ಹೆಚ್ಚಾಗಿ ಉಂಟಾಗುತ್ತೆ. ಮತ್ತೊಂದು ಏನಂತಂದರೆ ಇದು ಚರ್ಮಕ್ಕೆ ತುಂಬ ಒಳ್ಳೆಯದು. ಈ ಜಾಮೂನಲ್ಲಿ ವಿಟಮಿನ್ ಎ, ಜಾಮೂನ್ ಅಂತ ಅಂದರೆ ನಾನು ಆಗಲೇ ಹೇಳಿರೋ ಹಾಗೆ ನೇರಳೆ ಹಣ್ಣನ್ನು ನಾವು ಇಂಗ್ಲೀಷಲ್ಲಿ ಜಾಮೂನ್ ಅಂತ ಕರಿತೀವಿ. ಸೊ ಈ ನೇರಳೆ ಹಣ್ಣಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅತಿಯಾದಾಗಿ ನಾವು ಸಿಗುತ್ತೆ. ಇದು ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬ ಪ್ರಯೋಜನಕರವಾಗಿರುತ್ತೆ. ಇದರೊಂದಿಗೆ ಹೊಳೆಯೋ ಸ್ಕಿನ್, ಬ್ರೈಟ್ ಸ್ಕಿನ್, ಮೊಡವೆಗಳು, ಇದರ ಮುಂತಾದ ಕಾಯಿಲೆಗಳು ಅಥವಾ ಮುಂತಾದ ಯೋಚನೆಗಳು, ಸಮಸ್ಯೆಗಳು ಅಂತ ನಾವೇನು ಅಂತೀವೋ ಅದರಿಂದ ನಾವು ಹೊರಗೆ ಬರ್ಬೋದು. ನೀವು ಸಹ ಅತಿಯಾದ ಹೆಚ್ಚಣ್ಣನ್ನು ಸೇವಿಸಿದ್ರೆ ಅದು ನಿಮ್ಮ ತ್ವಚೆಗೆ ತುಂಬ ಉಪಾಯಕರವಾಗಿರುತ್ತೆ. ಮತ್ತೊಂದೇನೆಂದರೆ ಈ ಮಲಬದ್ಧತೆ ಸಮಸ್ಯೆಗೆ ವಿಟಮಿನ್ ಸಿ ನೇರಳೆ ಹಣ್ಣಲ್ಲಿರುತ್ತೆ. ಹಾಗಂತ ನೀವು ಸಿಕ್ಕಾಬಟ್ಟೆ ತಿಂದರೆ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ. ಹಾಗಾಗಿ ಅದಕ್ಕೆ ಅಂತಹ ಲಿಮಿಟಲ್ಲಿ ನಾವು ನೇರಳೆ ಹಣ್ಣನ್ನು ಸೇವಿಸಿದ್ರೆ ನಮ್ಮ ಮಲಬದ್ಧತೆ ಸಮಸ್ಯೆಗೆ ಒಂದು ದಾರಿಯಾಗಿ
ಅದರಿಂದ ಹೊರ ಬರೋದಕ್ಕೆ ಒಂದು ದಾರಿಯಾಗುತ್ತೆ. ಮತ್ತೊಂದು ರಕ್ತದೊತ್ತಡ ಸಮಸ್ಯೆ. ಆಯುರ್ವೇದ ಪ್ರಕಾರ ಅಧಿಕ ರಕ್ತದೊತ್ತಡ, ಬ್ಲಡ್ ಪ್ರೆಷರ್, BP ಈ ರೋಗಕ್ಕೆ ಜಾಮೂನ್ ಸೇವನೆ ತುಂಬ ಪ್ರಯೋಜನಕಾರಿ ಅಂತ ಹೇಳ್ಕೊಟ್ಟಿದ್ದಾರೆ. ಆ ಜಾಮೂನ್ ಹಣ್ಣಲ್ಲಿ ಆಹಾರದಿಂದ ಸೇವಿಸೋದ್ರಿಂದ ಇದನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಇದು ಅನೇಕ ಜನರು ಅದನ್ನು ನಿಯಂತ್ರಿಸಲು ಹೆಚ್ಚು ತಿನ್ನಲು ಪ್ರಾರಂಭಿಸ್ತಾರೆ. ಇದರಿಂದ ರಕ್ತದೊತ್ತಡ ಸಹ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆಗಲೇ ಹೇಳಿರೋದ್ರಿಂದ ಯಾವುದೇ ಆದ್ರೂ ಲಿಮಿಟಲ್ಲಿ ತಿನ್ನೋದ್ರಿಂದ ಒಳ್ಳೆಯದು ಅಂತ. ಈ ವಿಡಿಯೋ ಮೂಲಕ ಕೆಲವೊಂದಷ್ಟು ನೇರಳೆ ಹಣ್ಣಿನ ಉಪಯೋಗಗಳನ್ನು ತಿಳಿದಿದ್ದೀವಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸರಿ ತಪ್ಪಿದಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್